ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ತಲೆಗೆ ಅಪ್ಲೈ ಮಾಡೋದಕ್ಕೆ ಒಂದು ಆಯಿಲ್ನ ತೋರಿಸ್ತಿದ್ದೀನಿ. ಅದು ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತಿದ್ದೀನಿ ಸ್ನೇಹಿತರೆ. ನೋಡ್ಕೊಂಬನ್ನಿ ಯಾವ ರೀತಿ ಇದೆ, ಎಣ್ಣೆ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ನೋಡಿ ಸ್ನೇಹಿತರೆ. ಇದು ಮೊದಲಿಗೆ ಅಲೋವೆರಾ, ಇದು ನಮ್ಮನೇಲೆ ಬೆಳೆದಿರೋಂತಹ ಅಲೋವೆರಾ. ನಾನು ಅದನ್ನು ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇರುತ್ತೆ. ಅದನ್ನು ಆ ಕಡೆ ಸೈಡು ಈ ಕಡೆ ಸೈಡು ಎಡ್ಜ ಕಟ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡಿದ್ದೀನಿ. ಇದು ನನಗೆ ಒಂದು 15 ಡೇಸಿಗೆ ಒಂದ್ಸಲ ನಾನು ಈ ರೀತಿ ಮಾಡ್ಕೊತೀನಿ. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲೇ ಈಗ ಮಾಡ್ತಿದ್ದೀನಿ. ನೋಡಿ, ಇದು ಅಲೋವೆರಾ. ಅದ್ರ ಜೊತೆ ಇದು ಶ್ರೀ ತುಳಸಿ ಬರುತ್ತಲ್ಲ ಸ್ನೇಹಿತರೆ, ಅದು ಇದು ಶ್ರೀ ತುಳಸಿ. ಮತ್ತು ಇದು ಕೆಂಪು ದಾಸವಾಳದ ಹೂವು. ಇದು ಹಳ್ಳಿ ಕಡೆಗಿರೋರ್ಗಾದರೆ ಗೊತ್ತಿರುತ್ತೆ, ಅನ್ಗೋನೆ ಸೊಪ್ಪು ಅಂತ. ಇದನ್ನು ಹಾಕಿದ್ರೆ ತುಂಬ ತಂಪು, ಹಾಗಾಗಿ ಇದನ್ನು ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, 1 ಸ್ಪೂನಷ್ಟು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಬೇಕು. ಬನ್ನಿ ಯಾವ ರೀತಿ ಕಾಯಕ್ಕಿಡ್ತೀನಿ ಅನ್ನೋದನ್ನು ನೋಡ್ಕೊಂಬನ್ನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾನು ದಾಸವಾಳದ ಹೂವು ಹಾಕ್ತಾಯಿದ್ದೀನಿ ಇದಕ್ಕೆ. ಆನಂತರ ಹನ್ಗೊನೆ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ತೆಗೆದಿಟ್ಕೊಂಡಿರೋಂತಹ ಮೆಂತ್ಯ, ತುಳಸಿ ಸೊಪ್ಪು ಮತ್ತು ಅಲೋವೆರಾ. ಇದಕ್ಕೆ ನಾನು ಹರಳೆಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ, ಕೋಕೋನಟ್ ಆಯಿಲ್ ಹಾಕ್ತಿಲ್ಲ ಈ ಸಲ. ಹರಳೆಣ್ಣೆ ಮಾತ್ರ ಹಾಕ್ತಿರೋದು. ಇದನ್ನು ಕ್ಯಾಸ್ಟರ್ ಆಯಿಲ್ ಅಂತಲೂ ಸಹ ಅಂತಾರೆ. ಇದು ನಮ್ಮ ಮನೇಲೆ ನಾವು ಬೇಯಿಸ್ಕೊಂಡಿರೋಂತಹ ಹರಳೆಣ್ಣೆ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟನ್ನು ಚೆನ್ನಾಗಿ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಸ್ಟವ್ ಹಚ್ಚಿ ಬಿಸಿಗೆ ಇಡೋಣ. ಈಗ ಅದನ್ನು ಸ್ಟವ್ ಹಚ್ಚಿ ಕಾಯಕ್ಕಿಟ್ಟಿದ್ದೀನಿ. ಅದು ಕೆಳಗಡೆಗಿದ್ದಾಗೆ ನಾವೆಲ್ಲ ಒಂದೇ ಸಲ ಮಿಕ್ಸ್ ಮಾಡಬೇಕು. ಎಣ್ಣೆ ಕಾಯ್ದ ಮೇಲೆ ನಾವು ಅದನ್ನು ಮಿಕ್ಸ್ ಮಾಡೋಕ್ಕೋದ್ರೆ ನಮ್ಮ ಕೈಗೆಲ್ಲ ಸುಡಿಬಿಡುತ್ತೆ. ಹಾಗಾಗಿ ನಾವು ಕೆಳಗಡೆಗಿದ್ದಾಗೆ ಈ ರೀತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ ಸ್ನೇಹಿತರೆ, ಇವಾಗ ಎಣ್ಣೆ ಕಾಯ್ತಾ ಬಂದಿದೆ. ಯಾವ ರೀತಿ ಕಾಯ್ದಿದೆ ಎಣ್ಣೆ, ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಇದನ್ನು ಸ್ವಲ್ಪ ಕಪ್ಪಗಾಗಬೇಕು. ಈ ರೀತಿ ಮಾಡ್ಕೊಂಡು ನಾವು ಮನೆಯಲ್ಲೇ ಎಣ್ಣೆ ಹೆಚ್ಕೊಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೀತವೆ. ಆಗಿದೆ ಕೂದಲು. ನಾನು ಡಾಕ್ಟ್ರಿಗೆಲ್ಲ ತೋರಿಸಿ ಏನೇನೋ ಟ್ರೀಟ್ಮೆಂಟು ಎಲ್ಲ ತಗೊಂಡೆ, ಆಯಿಲು ಮತ್ತು ಶಾಂಪು ಎಲ್ಲ ಹಾಕಿ ಅಪ್ಲೈ ಮಾಡಿದ್ರು ನನ್ನ ಕೂದಲು ಒಂದು ಸ್ವಲ್ಪ ಒರಟು ಥರ ಆಗ್ಬಿಟ್ಟು ಕೂದಲೇ ಬೆಳೀತಿರ್ಲಿಲ್ಲ, ರಫ್ ಥರ ಆಗ್ಬಿಟ್ಟಿತ್ತು. ಈ ರೀತಿ ಎಣ್ಣೆ ಮಾಡ್ಕೊಂಡು ನಾನು ಅಪ್ಲೈ ಮಾಡ್ಕೊಂಡು ಹಚ್ಕೊಳೋದ್ರಿಂದ ನನ್ನ ಕೂದಲು ಸಾಫ್ಟಾಗಿದೆ. ಮತ್ತು ಇದೇ ರೀತಿ ಇನ್ನೊಂದು ಪೇಸ್ಟ್ ಮಾಡ್ಕೊಂಡು ತಲೆಗೆ ಹಚ್ಚೋದು ಬರುತ್ತೆ, ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ನಾನು ಯಾವ ಆಯಿಲು ಬೇರೆ ಏನು ಮೆಡಿಷನ್ನು ಯಾವುದನ್ನು ಯೂಸ್ ಮಾಡ್ತಿಲ್ಲ. ಫಸ್ಟು ಟ್ಯಾಬ್ಲೆಟು, ಅವ್ರು ಕೊಟ್ಟಿದ್ದ ಆಯಿಲು, ಶಾಂಪು ಎಲ್ಲ ಯೂಸ್ ಮಾಡಿದ್ರು ನನ್ನ ಕೂದಲು ಉದುರುತ್ತಿರ್ತಿತ್ತು ಮತ್ತು ತಲೆ ಒಂದು ಸ್ವಲ್ಪ ಕಟ್ತಾ ಬರೋದು. ಆಮೇಲೆ ಕೂದಲು ತುಂಬ ಒರಟಾಗ್ಬಿಟ್ಟಿತ್ತು. ಆ ಒರಟು ಅಂದರೆ ಒಂಥರ ರಫ್ ಥರ ಆಗಿತ್ತು. ಇವಾಗ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬ ಸಾಫ್ಟಾಗಿದೆ ನನ್ನ ಕೂದಲು. ಹಾಗಾಗಿ ನಿಮಗೂ ಈ ಹೋಮ್ ರೆಮಿಡಿನ ಹೇಳ್ಕೊಡೋಣ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಎಣ್ಣೆ ಅನ್ನೋದನ್ನು